ನಿಜಾನ ಸರ್? ಅಂದರೆ ನೀವು ಯಾವುದೋ ಒಂದು ಕಮೆಂಟ್ ಹಾಕಿರ್ತಾರೆ ನಿಮ್ಮ ಪೋಸ್ಟಲ್ಲಿ, ರಜತ್ ಸಹವಾಸ ಮಾಡಬೇಡ ಅಂಥೇಳಿ, ಅದಕ್ಕೆ ನೀವು ಲೈಕ್ ಮಾಡಿದ್ರಿ ಅಂತ ಹೇಳ್ತಾರೆ. ರಾತ್ರಿ ನಮ್ಮ ಜೊತೆಯಲ್ಲಿ ಚೆನ್ನಾಗಿ ಮಾತಾಡ್ತಿದ್ರು, ಬೆಳಗ್ಗೆ ನೋಡಿದ್ರೆ ಲೈಕ್ ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಹೇಳ್ತೀರಾ ಸರ್? ನನ್ನ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇನ್ನೊಂದು ಮತ್ತೊಂದು ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ, ಅದಕ್ಕೊಂದು ಟೀಮ್ ಇದೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಒಂದು. ಎರಡನೇದು ಈ ಲೈಕ್ಸು ಸರ್, ಒಂದು ಏನಾದರೂ ನಾನು ಪೋಸ್ಟ್ ಹಾಕಿದ್ರೆ ಮಿಲಿಯನ್ಸ್ ಗಟ್ಟಲೆ ಹೊಡುತ್ತೆ. ಆ್ಯಂಡ್ ಲೈಕ್ಸ್ ಒಂದಷ್ಟು ಬರುತ್ತೆ, ಕಾಮೆಂಟ್ಸ್ ಒಂದು ಸಾವಿರಾರು ಕಾಮೆಂಟ್ಸ್ ಬರುತ್ತೆ. ಪ್ರತಿಯೊಂದು ಕಾಮೆಂಟೂ ನಾನು ಓದ್ಕೊಂಡು ಕೂತ್ಕೊಳೋದಿಲ್ಲ ಸರ್, ಅಷ್ಟು ಟೈಮೂ ಇಲ್ಲ ನನಗೆ. ಎರಡನೇದು, ಲೈಕ್ ಮಾಡಿದ್ದೀನಿ ಅಥವಾ ಇನ್ನೊಂದು ಮಾಡಿದ್ದೀನಿ ಅಂತಂದರೆ, ಯಾರೋ ಒಂದು ಏನೋ ಹೇಳಿದ್ದಾರೆ ನನಗೆ, ಅದನ್ನು ನಾನು ಲೈಕ್ ಮಾಡಿದ್ದೀನಿ ಅಂತ ಆಯಿತು. ಬಟ್ ಇಫ್ ಐ ಹ್ಯಾವ್ ಡನ್ ಇಟ್ ಅಂತ ಹೇಳ್ತೀನಿ. ನನ್ನ ಟೀಮ್ ನೋಡ್ಕೊಳೋದು, ನನ್ನ ಟೀಮ್ ಲೈಕ್ ಮಾಡಿರೋದು. ಆ್ಯಂಡ್ ಅವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿದ್ದಾರೆ ಅವರು. ಅಂದರೆ ಪಬ್ಲಿಕ್ ಜೊತೆ ರಿಯಾಕ್ಟ್ ಮಾಡುವಾಗ ನನ್ನ PR ಮ್ಯಾನೇಜರ್ಗಳು ಏನು ಸರಿ ಅನಿಸುತ್ತೆ ಅದನ್ನು ಮಾಡಿದ್ದಾರೆ ಅವರು. ಸೊ ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ, ಅಥವಾ ನಾನು ಲೈಕ್ ಮಾಡಿದ್ದೀನಿ, ಕಮೆಂಟ್ ಹಾಕಿರೋರು ತಪ್ಪಿದೆ, ಯಾರ್ದು ತಪ್ಪಿಲ್ಲ ಸರ್. ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ದಾರೆ. ಅದನ್ನು ಫೋನ್ ಮಾಡಿ ವಿಚಾರಿಸ್ಕೊಳ್ಬೇಕಾಗಿತ್ತು ಅಥವಾ ಕ್ಲಾರಿಟಿ ತೊಗೊಳ್ಬೇಕಾಗಿತ್ತು. ತಪ್ಪು ಯಾರ್ದು ಅಂದ್ಬಿಟ್ಟು ನೀವು ಹೇಳಿ. ಅಂದರೆ ಸರ್, ಈಗ ನಿಮ್ಮ ಇಬ್ಬರ ಮಧ್ಯೆ ಈಗ ಫೋನ್ ಇದೆ, ಒಂದು ಫೋನ್ ಕಾಲ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕೆ ಆ ಫೋನ್ ಕಾಲ್ ಮಾಡದೇ ಇರೋಷ್ಟು ಏನು ವೈಮನಸ್ಸು ಅನ್ನೋ ಮಾತನ್ನು ಹೇಳ್ತಾರೆ, ಯಾಕೆ ಅಂತ ಹೇಳಿ? ಎಕ್ಸಾಕ್ಟ್ಲಿ ಎಲ್ಲಿಂದ ಶುರು ಆಯ್ತಿದ್ದು ಅಂತ? ಸರ್, ಬೆಳಗ್ಗೆ ಒಂದು ಮಾತು ಹೇಳಿದ್ನಲ್ಲ, ನಾನು ಅವನಿಗಿಂತ 10 ವರ್ಷ ದೊಡ್ಡವನು ಅಂತ. ಅವನ ಈಗೋಕ್ಕಿಂತ ನನ್ನ ಈಗೋ ಒಂದು 10 ವರ್ಷ ದೊಡ್ಡದು ಸರ್. ಸೊ ಅವನೇ ಫೋನ್ ಮಾಡ್ಬೋದು. ನಮ್ಮ ಅಣ್ಣ ಅಂತ ಕೂಡ ಹೇಳ್ದ ಅವನು. ತಮ್ಮನಾಗಿ ಇಷ್ಟೂ ಮಾಡೋದಕ್ಕಾಗೋದಿಲ್ವ ಅವನಿಗೆ? ಒಂದು ಫೋನ್ ಮಾಡಲಿ, ಮಾತಾಡೋಣ. ಯಾಕೆ ನಾನೇ ಫೋನ್ ಮಾಡಬೇಕು ಅಂತ ಏನಿಲ್ಲ, ಅಥವಾ ಈ ಥರ ಕ್ರಿಯೇಟ್ ಆಗಿದೆ ಅನ್ನೋದು ನಾನೇ ಹೋಗಿ ಅವ್ನಿಗೆ ಹೇಳಬೇಕು ಅಂತಲೂ ಏನಿಲ್ಲ. ಅವ್ನಿಗದು ಅನಿಸಿರೋದು, ನನಗದು ಅನಿಸಿಲ್ಲ. ನಾನು ಅವನಿಗೆ ಇನ್ಸಲ್ಟ್ ಮಾಡಿದ್ದೀನಿ ಅಂತ ಅವ್ನಿಗನ್ಸಿದೆ. ನಾನು ಮಾತಾಡೋದೇ ಹಿಂಗೆ, ಇರೋದೇ ಹಿಂಗೆ ಅಂತ ನಿಮಗೂ ಗೊತ್ತು, ಜನರಿಗೂ ಗೊತ್ತು. ಸೊ ನಾನು ಇನ್ಸಲ್ಟ್ ಮಾಡೋಕ್ಕಾಗಲಿ ಅಥವಾ ಅವನ್ನ ಕೆಳಗಾಕ್ಬಿಟ್ಟು ನಾನು ಮೇಲೆ ಬರೋದಕ್ಕಾಗಲಿ, ಐ ವಿಲ್ ನೆವರ್ ಡೂ ದ್ಯಾಟ್. ನಾನು ವಿನಯ್ ಗೌಡ ಅನ್ನೋದು ಏನಿದ್ದೀನೋ ಅದು ಎಲ್ರಿಗೂ ಗೊತ್ತು, ನನ್ನನ್ನು ಪ್ರೀತಿಸೋರ್ಗೆ ಗೊತ್ತು. ಸೊ ಅದನ್ನು ನಾನು ಕ್ಲಾರಿಟಿ ಕೊಡಬೇಕಾಗಿಲ್ಲ. ಅವ್ನ ಕನ್ಫ್ಯೂಷನ್ನು, ಅವ್ನಿಗಾಗಿರೋ ಕನ್ಫ್ಯೂಷನ್ಗೆ ಅವ್ನು ನನಗೆ ಫೋನ್ ಮಾಡಿಬಿಟ್ಟು ಕೇಳಿದರೆ ನಾನು ಹೇಳ್ತಿದ್ದೆ. ಸೊ ನನ್ನ ತಮ್ಮ ಆಗಿರೋ ಅವನು ನನಗೆ ಫೋನ್ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.